ಇದೀಗ ಹೆಬ್ಬಾಳ್ಕರ್ ಪರ ಬೆಳಗಾವಿ ಸಾಹುಕಾರ್ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಮಹಿಳಾ ಕೋಟಾದಲ್ಲಿ ಒಂದು ಸ್ಥಾನ ಬಾಕಿ ಇದೆ, ಮಹಿಳೆಯರಿಗೆ ಕೊಡಲು ಅಂತ ಒಂದು ಸೀಟ್ ಕೂಡ ಖಾಲಿ ಇಟ್ಟಿದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಿ ಅಂತಾನು ನಾನು ಕೂಡ ಹೇಳಿದ್ದೇನೆ ಹೈಕಮಾಂಡ್ ಬಳಿ. ಹೆಬ್ಬಾಳ್ಕರ್ ಪರ ಬೆಳಗಾವಿ ಸಾಹುಕಾರ್ ಭರ್ಜರಿ ಬ್ಯಾಟ್ ಬೀಸಿದ್ದಾರೆ. ಇದೀಗ ಮಹಿಳಾ ಕೋಟಾದಲ್ಲಿ ಒಂದು ಸ್ಥಾನ ಬಾಕಿ ಇದೆ, ಮಹಿಳೆಯರಿಗೆ ಕೊಡಲು ಒಂದು ಸೀಟ್ ಕೂಡ ಖಾಲಿ ಇಟ್ಟಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಿ ಅಂತ ನಾನು ಕೂಡ ಹೇಳಿದ್ದೇನೆ ಹೈಕಮಾಂಡ್ಗೆ. ಹೆಬ್ಬಾಳ್ಕರ್ ಸೀನಿಯರ್ ಆಗಿರೋದ್ರಿಂದ ಅವರಿಗೆ ಸಚಿವ ಸ್ಥಾನ ಕೊಡ್ಲಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೊಟ್ರೆ ನನಗೂ ಕೂಡ ಖುಷಿ ಅಂತ ಹೇಳಿದ್ದಾರೆ. ಬೆಳಗಾವಿಗೆ ಇನ್ನೊಂದು ಮಂತ್ರಿಗಿರಿ ಕೊಡಿ ಅಂತ ಹೇಳಿರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ. ಹೆಬ್ಬಾಳ್ಕರ್ ಪರ ಬೆಳಗಾವಿ ಸಾಹುಕಾರ್ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿರುವಂಥದ್ದು. ಮಹಿಳಾ ಕೋಟಾದಲ್ಲಿ ಒಂದು ಸ್ಥಾನ ಬಾಕಿ ಇದೆ ಇನ್ನೂ ಕೂಡ. ಆ ಒಂದು ಸ್ಥಾನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಸೂಚಿಸಿರುವಂಥದ್ದು. ಮಹಿಳೆಯರಿಗೆ ಕೊಡೋದಕ್ಕೆ ಒಂದು ಸೀಟನ್ನ ಕೂಡ ಖಾಲಿಯನ್ನ ಇಟ್ಟಿದ್ದೇವೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಿ ಅಂತ ಸಚಿವ ಸ್ಥಾನವನ್ನ ನಾನು ಕೂಡ ಹೇಳಿದ್ದೇನೆ. ಅವರು ಸೀನಿಯರ್ ಇದ್ದಾರೆ, ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಜವಾಬ್ದಾರಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೀನಿಯರ್ ಆಗಿರೋದ್ರಿಂದ ಅವ್ರಿಗೆ ಕೊಡ್ಲಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ, ಇನ್ನು ಮಾಡ್ತಾರೆ. ಇನ್ನು ಬಹಳಷ್ಟು ಖಾತೆ ಹಂಚಿಕೆ ಆಗಿಲ್ಲ, ಕೆಲವು ಇನ್ನು ಸಿಎಂ ಅವ್ರ ಕಡೆ ಇದೆ, ಅದ್ರಲ್ಲಿ ಅದು ಒಂದಿದ್ದಾರೆ. ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ ಹುಡುಕಿ ಮಾಡ್ಬೇಕಲ್ಲ, ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಸಚಿವರು ಇಲ್ಲ, ಸದ್ಯಕ್ಕೆ ಸಿಎಂ ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋಮಟ ಅವ್ರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಈಗಿದ್ದಾರೆ ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವ್ರು ಇದ್ದಾರೆ. ಮೂರಲ್ಲಿ ಯಾರ ತಕ್ಕಡಿ ಹೆಚ್ಚಾಗಿದ್ದು ನೋಡ್ಬೇಕಷ್ಟೇ. ಇನ್ನು ಮಾಡ್ತಾರೆ. ಇನ್ನು ಬಹಳಷ್ಟು ಖಾತೆ ಹಂಚಿಕೆ ಆಗಿಲ್ಲ, ಕೆಲವು ಇನ್ನು ಸಿಎಂ ಅವ್ರ ಕಡೆ ಇದೆ, ಅದ್ರಲ್ಲಿ ಅದು ಒಂದಿದ್ದಾರೆ. ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ ಹುಡುಕಿ ಮಾಡ್ಬೇಕಲ್ಲ, ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಸಚಿವರು ಇಲ್ಲ, ಸದ್ಯಕ್ಕೆ ಸಿಎಂ ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋಮಟ ಅವ್ರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಈಗಿದ್ದಾರೆ ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವ್ರು ಇದ್ದಾರೆ. ಮೂರಲ್ಲಿ ಯಾರ ತಕ್ಕಡಿ ಹೆಚ್ಚಾಗಿದ್ದು ನೋಡ್ಬೇಕಷ್ಟೇ. ಇನ್ನು ಮಾಡ್ತಾರೆ. ಇನ್ನು ಬಹಳಷ್ಟು ಖಾತೆ ಹಂಚಿಕೆ ಆಗಿಲ್ಲ, ಕೆಲವು ಇನ್ನು ಸಿಎಂ ಅವ್ರ ಕಡೆ ಇದೆ, ಅದ್ರಲ್ಲಿ ಅದು ಒಂದಿದ್ದಾರೆ. ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ ಹುಡುಕಿ ಮಾಡ್ಬೇಕಲ್ಲ, ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಸಚಿವರು ಇಲ್ಲ, ಸದ್ಯಕ್ಕೆ ಸಿಎಂ ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋಮಟ ಅವ್ರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಈಗಿದ್ದಾರೆ ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವ್ರು ಇದ್ದಾರೆ. ಮೂರಲ್ಲಿ ಯಾರ ತಕ್ಕಡಿ ಹೆಚ್ಚ. ಇನ್ನು ರಾಜ್ಯ ರಾಜಕಾರಣವೇ ಬೇರೆ, ಬೆಳಗಾವಿ ರಾಜಕಾರಣವೇ ಬೇರೆ. ಬೆಳಗಾವಿಯಲ್ಲಿ ಕುಟುಂಬಗಳ ನಡುವೆ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. ಹಾವು ಮುಂಗಸಿಯಂತಿರೋ ಹೆಬ್ಬಾಳ್ಕರ್ ಹಾಗೆ ಜಾರಕಿಹೊಳಿ ಕುಟುಂಬ. ಆದ್ರೂ ಕೂಡ ಹೆಬ್ಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಅವರು ಈಗ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಹೆಬ್ಬಾಳ್ಕರ್ ಅವರ ಪರವಾಗಿ ಮಾತನಾಡ್ತಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರ ನಡೆ. ಇನ್ನು ರಾಜ್ಯ ರಾಜಕಾರಣನೇ ಬೇರೆ ಇದೆ ಕರ್ನಾಟಕದಲ್ಲಿ, ಆದ್ರೆ ಬೆಳಗಾವಿ ರಾಜಕಾರಣನೇ ಬೇರೆ ಇರುವಂತದ್ದು. ಕಾರಣ ಏನು ಅಂತಂದ್ರೆ, ಬೆಳಗಾವಿಯಲ್ಲಿ ಇರುವಂತದ್ದು ಕುಟುಂಬಗಳ ನಡುವಿನ ಈ ಒಂದು ಜಿದ್ದಾಜಿದ್ದಿ. ಹಾವು ಮುಂಗ್ಸಿ ಅಂತಿದ್ರು ಅಲ್ವಾ, ಈ ಒಬ್ರು ಹೆಬ್ಬಾಳ್ಕರ್ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು, ಹಾವು ಮುಂಗ್ಸಿ ಅಂತ ಇರುವಂತಹ ಈ ಒಂದು ಕುಟುಂಬ ಈಗ ಹೆಬ್ಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಿದ್ದಾರೆ. ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗ್ತಾ ಇರುವಂತದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡೆ.